ಆತ್ಮೀಯ ಬಂಧುಗಳೇ, ಶ್ರೀರಾಮಚರಿತ ಮಾನಸ ಅರಣ್ಯಕಾಂಡ, ಇದರಿಂದ ಚೌಪಾಯಿಗಳು ಮತ್ತು ಛಂದಸ್ಸನ್ನು ತಿಳ್ಕೊಳ್ಳೋಣ. ನವಮ ಸರಳ ಸಬ ಸನ್ ಛಲ ಹೀನಾ, ಮಮ ಭರೋಸ ಹಿಯ ಹರ್ಷನ ದೀನಾ. ನವ महु एकवु जिन्हके होई, नारी पुरुष सचराचर कोई. सोई अतिशय प्रिय भामिनी मोरे, सकल प्रकार भगति दृढ़ तोरे. जोगी बृंद दुर्लभ गति जोई, तो कहूँ आजू सुलभ भई सोई. मम दर्शन फल परम अनूपा, जीव पाव निज सहज स्वरूपा. जनक सुता कई सुधी भामिनी, जानहि कहूँ करि बर गामिनी. पंपा सरहि जाहु रघुराई, तह होई सुग्रीव मिताई. सो सब कहिहि देव रघुबीरा, जानतहु पूछहु मति धीरा. बार बार प्रभु पद सिरुनाई, प्रेम सहित सब कथा सुनाई. कही कथा सकल बिलो की हरि मुख, हृदय पद पंकज धरे. तजी जोग पावक देह हरि, पद लीन भई जह नहीं फिरे. नर विविध कर्म अधर्म बहुमत, शोक प्रद सब त्यागहु. विश्वास करे कह दास तुलसी, राम पद अनुरागहु. ಇವು ಛಂದಸ್ಸು ಮತ್ತು ಚೌಪಾಯಿಗಳು. ಈಗ ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಇಲ್ಲಿ ತುಳಸಿದಾಸರು ಹೇಳ್ತಾರೆ, ರಾಮ ಶಬರಿಗೆ ನವವಿಧ ಭಕ್ತಿಯನ್ನು ಹೇಳ್ತಾ ಇದ್ದಾನೆ. 8ರವರೆಗೆ ಕೇಳಿದ್ವಿ, ಈಗ 9ನೇದನ್ನು ತಿಳ್ಕೊಳ್ಳೋಣ. ಎಲ್ಲರ ಜೊತೆ ಸರಳತೆಯಿಂದ ನಿಷ್ಕಪಟವಾಗಿ ವರ್ತನೆ ಮಾಡೋದು ಅಂದರೆ ಏನು? ತುಂಬ ಸಿಂಪಲ್ ಆಗಿರಬೇಕು. ಆಮೇಲೆ ಒಬ್ಬೊಬ್ಬರ ಮೇಲೆ ಕೋಪ ಮಾಡ್ಕೊಳ್ಳೋದು ಅಥವಾ ಕಪಟತನವನ್ನು ತೋರಿಸೋದು, ಮೋಸ ಮಾಡೋದು, ಇದು ಯಾವುದು ಇರ್ಬೋದು. ನಿಷ್ಕಪಟವಾಗಿ ನಾವು ನಡ್ಕೊಳ್ತೀವಲ್ವ, ಅದು ಸಂತರು ಮಾತ್ರ ಈ ರೀತಿ ಇರ್ತಾರೆ. ಅಂದರೆ ರಾಮ ನಮ್ಮನ್ನೆಲ್ಲ ಈಗ ಸಂತರನ್ನಾಗಿ ಮಾಡೋದಕ್ಕೆ ಹೊರಟಿದ್ದಾನೆ. ಆದರೆ ನಾವೇನು ಸಾಮಾನ್ಯರ? ಅವನು ಹೇಳಿದ ಮಾತೇನು ಕೇಳ್ಬಿಡ್ತೀವ ನಾವು? ನಾವಿದ್ದಂಗೆ ಇರೋದು, ಕೇಳಬೇಕು, ಕೇಳ್ತಾ ಇದ್ದೀವಿ ಅಷ್ಟೇ. ಆ ರೀತಿ ಅಲ್ಲ. ಅವನು ಇದನ್ನೆಲ್ಲ ಮಾಡ್ತಾ ಇರೋದು, ಇದನ್ನೆಲ್ಲ ಹೇಳ್ತಾ ಇರೋದು ಶಬರಿಗಲ್ಲ, ನಮಗೆ. ನಾವು ನವವಿಧ ಭಕ್ತಿಯನ್ನು ತಿಳ್ಕೊಳ್ಳಿ, ಅದರಲ್ಲಿ 1-2 ಫಾಲೋ ಮಾಡಲಿ ಅಂತ ಅಂದ್ಬಿಟ್ಟು. ಈಗ ನಿಜವಾಗ್ಲೂ ನಮಗೆ ಆ ಭಗವಂತ ಬೇಕು ಅನ್ನುವಂತಹ ಒಂದು ಇಚ್ಛೆ ನಮ್ಮಲ್ಲಿ ಇದ್ದಿದ್ದೇ ಆದರೆ, ನಾವು ನಿಜವಾಗ್ಲೂ ಇದರಲ್ಲಿರುವಂಥದ್ದನ್ನೆಲ್ಲ ಸ್ವಲ್ಪ ಮಟ್ಟಿಗಾದರೂ ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ತೀವಲ್ವಾ. ಈಗ ಇಲ್ಲಿ ಏನು ಹೇಳ್ತಾ ಇದ್ದಾನೆ? ತುಂಬಾ ಸರಳತೆಯಿಂದ ಇರಬೇಕು, ನಿಷ್ಕಪಟರಾಗಿರಬೇಕು ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾನೆ. ಮತ್ತು ಹೃದಯದಲ್ಲಿ ನನ್ನ ಕುರಿತು ಭರವಸೆಯನ್ನು ಇಟ್ಕೊಂಡು ಯಾವುದೇ ಅವಸ್ಥೆಯಲ್ಲಿ ಹರ್ಷ ವಿಷಾದಗಳಿಗೆ ತುತ್ತಾಗದೆ ಇರೋದು. ಈಗ ನನ್ನ ಮೇಲೆ ನಿಮಗೆ ನಂಬಿಕೆ ಇದೆ, ಏನೇ ಮಾಡಿದ್ರು ಕೂಡ ನಾನಿದ್ದೀನಿ, ನಾನು ಮಾಡ್ತಾ ಇದ್ದೀನಿ ಅಂದಮೇಲೆ ಅದು ಸರಿಯಾಗೇ ಇರುತ್ತೆ ಅನ್ನೋ ಒಂದು ವಿಶ್ವಾಸ, ನಂಬಿಕೆ ಅನ್ನೋದು ನಿಮ್ಮಲ್ಲಿ ಇರಬೇಕು. ಅದನ್ನು ಇಟ್ಕೊಂಡಿರೋದು, ಅದಿರೋದ್ರಿಂದ ಏನಾಗುತ್ತೆ, ನಿಮ್ಮ ಜೀವನದಲ್ಲಿ ಏನೇ ಒಂದು ಘಟನೆ ನಡೆದ್ರೂ ಕೂಡ ಅದು ತುಂಬ ನಿಮಗೆ ಸಂತೋಷ ಕೊಡುವಂಥ ಘಟನೆ ಆಗಿರಬಹುದು, ಆಮೇಲೆ ತುಂಬ ನಿಮಗೆ ದುಃಖ ಕೊಡುವಂಥ ಘಟನೆ ಏನಾದರೂ ಆಗಿರಬಹುದು. ಎರಡನ್ನೂ ಕೂಡ ಸಮ ರೀತಿಯಲ್ಲಿರಬೇಕು. ಏನೋ ಒಂದು ಸಿಕ್ಬಿಡ್ತು ಅಂತ ಎಗರಿ ಕುಣಿಯೋದಲ್ಲ, ಏನೋ ಒಂದು ಹೊರಟೋಯ್ತು ಅಂತಂದ ಕುಗ್ಗಿ ಸತ್ತೋಗ್ಬಿಡಬೇಕು ಅನ್ನೋ ಒಂದು ಸ್ಥಿತಿಗೆ ಬರೋದಲ್ಲ. ಆಯಿತಾ? ನಾನಿದ್ದೀನಿ ಅನ್ನೋ ಒಂದು ಭರವಸೆ ಇದ್ದಾಗ ನೀವು ನ್ಯೂಟ್ರಲ್ ಅಂದರೆ ಏನು, ಸಮಾನ ಭಾವದಲ್ಲಿ ಎಲ್ಲವನ್ನ ತಗೊಳ್ತೀರ. ಅದು 9ನೇ ಪ್ರಕಾರದ ಭಕ್ತಿಯಾಗಿದೆ. ಅಂದರೆ ಏನು? ಸಮಾನ ಸ್ಥಿತಿಯಲ್ಲಿರೋದು. ಈ 9ರಲ್ಲಿ ಒಂದಾದರೂ ಯಾರಿಗಾದರೂ ಸಿದ್ಧಿ ಆದರೆ, ಅಂದರೆ ಈಗ 9ನ್ನು ಹೇಳದ್ನಲ್ಲ, ಅದರಲ್ಲಿ ಒಂದನ್ನಾದರೂ ನಾವು ನಮ್ಮ ಜೀವನದಲ್ಲಿ ಕಡಾಖಂಡಿತವಾಗಿ ಪಾಲನೆ ಮಾಡ್ತಿದ್ರೆ, ಅಥವಾ ನಮ್ಮಲ್ಲಿ ಇದ್ದರೆ ಆ ಗುಣ, ಅವನ ಆ ಗುಣ ಏನಾದರೂ ಇದ್ದಿದ್ದೇ ಆದರೆ, ನೋಡಿ ಇಲ್ಲಿ ಭಗವಂತ ಎಷ್ಟು ಕೃಪೆ ತೋರಿಸಿದ್ದಾನೆ ನಮಗೆ ಅಂದರೆ, 9 ಇರಲೇಬೇಕು ಅಂತ ಹೇಳಲಿಲ್ಲ ಅವನು. ಯಾವುದಾದ್ರೂ ಒಂದಾದರೂ ಇದ್ದರೂ ಸಾಕು, ನಿಮಗೆ ಸಿದ್ಧಿಯಾಗಿದ್ದರೆ ಸಾಕು. ಅವನು ಗಂಡಸೇ ಆಗಿರಲಿ, ಹೆಂಗಸೇ ಆಗಿರಲಿ, ಜಡವೇ ಆಗಿರಲಿ, ಚೇತನವೇ ಆಗಿರಲಿ, ನನಗೆ ಅತ್ಯಂತ ಪ್ರೀತಿ ಪಾತ್ರನು. ನೋಡಿದ್ರ, ಯಾರು ಪ್ರೀತಿ ಪಾತ್ರರು ಭಗವಂತನಿಗೆ ಅಂತಂದರೆ, ಈ ನವವಿಧ ಭಕ್ತಿಗಳಲ್ಲಿ
ನವವಿಧಗಳು ಇದ್ರೂ ಒಳ್ಳೆಯದೇ, ಆದರೆ ನವ ಇಲ್ಲ ಅಂದರೂ ಪರವಾಗಿಲ್ಲ, ಯಾವುದಾದ್ರೂ ಒಂದಾದರೂ ಕಂಪ್ಲೀಟಾಗಿ ನಿನ್ನಲ್ಲಿರಬೇಕು. ಕೆಲವರು ಹೇಳ್ತಾರೆ ಹೆಂಗಸರು ಮೋಕ್ಷವನ್ನು ಪಡೆಯೋಕ್ಕಾಗಲ್ಲ, ಅವರು ಏನು ಮಾಡೋಕ್ಕಾಗಲ್ಲ ಭಕ್ತಿಯಲ್ಲಿ ಅಂತೆಲ್ಲ ಹೇಳ್ತಾರಲ್ವ. ಆದರೆ ಇಲ್ಲಿ ಭಗವಂತ ಸ್ವಯಂ ಹೇಳ್ತಾ ಇದ್ದಾನೆ, ಅವನು ಗಂಡಸೇ ಆಗಿರಲಿ ಹೆಂಗಸೇ ಆಗಿರಲಿ, ಕಡೆಗೆ ಜಡ ಅದರಲ್ಲಿ ಜೀವ ಇಲ್ಲದೆ ಇರುವಂಥದ್ದೇ ಆಗಿರಲಿ, ಚೇತನನೇ ಆಗಿರಲಿ, ನನಗೆ ಅವನು ತುಂಬ ಇಷ್ಟ ಆಗ್ತಾನೆ. ಇನ್ನು ನಿನ್ನಲ್ಲಂತೂ ಅಂತಂದ್ಬಿಟ್ಟು ಇಲ್ಲಿ ಶಬರಿಗೆ ಹೇಳ್ತಾ ಇದ್ದಾನೆ, ಎಲ್ಲ ರೀತಿಯ ಭಕ್ತಿ ಕೂಡ ನಿನ್ನಲ್ಲಿ ದೃಢವಾಗಿದೆ. ಅಂದರೆ 9 ಭಕ್ತಿಗಳು ಇದೆ ನಿನ್ನಲ್ಲಿ. ಅದಕ್ಕೋಸ್ಕರನೇ ಯೋಗಿಗಳಿಗೂ ಕೂಡ ದುರ್ಲಭವಾಗಿರುವಂತಹ ಗತಿ ಇವತ್ತು ನಿನಗೆ ಲಭಿಸಿದೆ. ಅಂದರೆ ನನ್ನ ದರ್ಶನ ನಿನಗಾಗ್ತಾ ಇದೆಯಲ್ಲ, ಅದು ಯೋಗಿಗಳು ಎಷ್ಟೋ ಜನ್ಮಗಳಿಂದ ತಪಸ್ಸುಗಳನ್ನು ಸಾಧನೆಗಳನ್ನು ಮಾಡ್ತಾರೆ, ಅವ್ರಿಗೂ ಸಿಗದೇ ಇರುವಂತಹ ಒಂದು ಗತಿ ನಿನಗೆ ಇವತ್ತು ಸಿಕ್ಕಿದೆ. ನನ್ನ ದರ್ಶನ ನಿರುಪಮಾನವಾಗಿದೆ. ಅದಕ್ಕೋಸ್ಕರನೇ ಜೀವಿ ಸ್ವಸ್ವರೂಪವನ್ನು ಪಡಿತಾನೆ, ಅಂದರೆ ಮೋಕ್ಷವನ್ನು ಪಡ್ಕೊಳ್ತಾನೆ. ಯಾರು ನನ್ನ ದರ್ಶನವನ್ನು ಮಾಡ್ಕೊಳ್ತಾನೋ ಅವನಿಗೆ ಮೋಕ್ಷ ಅನ್ನೋದು ಸಿಗುತ್ತೆ. ನೋಡಿ, ಇಲ್ಲೆಲ್ಲ ಭಕ್ತಿ ಬಗ್ಗೆ ಇಷ್ಟು ಹೇಳ್ದ. ಮತ್ತು ಶಬರಿಯಲ್ಲಿ ಅಷ್ಟೂ ವಿಧಾನಗಳು ಇದೆ ಅಂತಲೂ ಹೇಳ್ತಾ ಇದ್ದಾನೆ. ಆ 9 ಕಂಪ್ಲೀಟ್ ಆಗಿದೆ, ಅದಕ್ಕೆ ನಿನಗೆ ಇವತ್ತು ನನ್ನ ದರ್ಶನ ಆಗ್ತಾ ಇರೋದು ಅಂತ ಇಷ್ಟೆಲ್ಲ ಹೇಳಿ ಈಗ ಮತ್ತೆ ಅವನು ನಾಟಕಕ್ಕೆ ಬರ್ತಾನೆ. ಅಂದರೆ ಇಲ್ಲೇನೋ ಒಂದು ಲೀಲೆ ನಡೆಸ್ತಾ ಇರ್ತಾನಲ್ಲ, ಅಲ್ಲಿಗೆ ಮತ್ತೆ ವಾಪಸ್ ಬರ್ತಾನೆ. ಬಂದು ಹೇಳ್ತಾನೆ, ಎಲೆ ತಾಯೇ, ಗಜಗಾಮಿನಿಯಾದಂತಹ ಸೀತೆಯ ಸುದ್ದಿ ನಿನಗೇನಾದರೂ ಗೊತ್ತಿದ್ರೆ ಹೇಳು ಅಂತಂದ್ಬಿಟ್ಟು ಇಲ್ಲಿ ಕೇಳ್ತಾ ಇದ್ದಾನೆ. ಈಗ ಭಕ್ತಿ ಬಗ್ಗೆ ಅಷ್ಟೆಲ್ಲ ಹೇಳಿದ್ನಲ್ಲ, ಈಗ ಮತ್ತೆ ವಾಪಸ್ಸು ಸೀತೆ ಬಗ್ಗೆ ಇಲ್ಲಿ ಪ್ರಶ್ನೆ ಮಾಡ್ತಾ ಇದ್ದಾನೆ. ಅದಕ್ಕೆ ಶಬರಿ ಹೇಳ್ತಾಳೆ, ಓ ರಘುನಾಥ, ನೀವು ಪಂಪಾ ಸರೋವರಕ್ಕೆ ಹೋಗಿ ಅಲ್ಲಿ ಸುಗ್ರೀವ ಅನ್ನೋನೊಬ್ಬ ಇರ್ತಾನೆ, ಅವನ ಜೊತೆ ನೀವು ಸ್ನೇಹವನ್ನು ಮಾಡ್ಕೊಳ್ಳಿ, ಅಲ್ಲಿ ನಿಮಗೆ ಅವನ ಜೊತೆ ಸ್ನೇಹ ಆಗುತ್ತೆ ದೇವ, ಅವನು ನಿಮಗೆ ಎಲ್ಲ ಸುದ್ದಿಯನ್ನು ಕೂಡ ತಿಳಿಸ್ತಾನೆ ಅಂತಂದ್ಬಿಟ್ಟು ಹೇಳ್ತಾನೆ. ಧೀರಮತಿಯಾದಂಥ ರಾಮ, ನೀನು ಸರ್ವಜ್ಞನಾಗಿದ್ರೂ ಕೂಡ, ಅಂದರೆ ನಿನಗೆಲ್ಲ ಗೊತ್ತಿದೆ ಇದ್ರ ಬಗ್ಗೆ, ಆದರೂ ಕೂಡ ನನ್ನ ಹತ್ರ ಕೇಳ್ತಾ ಇದೆಯಲ್ಲ ನೀನು ಅಂತಂದ್ಬಿಟ್ಟು ಹೇಳಿ ಅವಳು ಮತ್ತೆ ಮತ್ತೆ ಆ ಪ್ರಭುವಿನ ಪಾದಗಳಿಗೆ ನಮಸ್ಕಾರ ಮಾಡಿಕೊಂಡು, ಮಾತಂಗ ಮಹರ್ಷಿಗಳು ತನಗೆ ಹೇಳಿದ ವಿಷಯವನ್ನು, ಅಂದರೆ ನಾನು ಪ್ರಭುವಿಗೋಸ್ಕರ ಎದುರು ನೋಡ್ತಾ ಇದ್ದಂತಹ ವಿಧಾನ ಇದೆಯಲ್ಲ, ಅದನ್ನು ಅವನಿಗೆ ಪ್ರೀತಿಯಿಂದ ಎಲ್ಲ ಕಥೆಯನ್ನು ಹೇಳ್ತಾಳೆ. ನಾನು ಹೇಗೆ ಇಲ್ಲಿಗೆ ಬಂದೆ, ಮಾತಂಗ ಮಹರ್ಷಿಗಳು ನನಗೆ ಸಿಕ್ಕಿದ್ದು, ಅವರು ನನಗೆ ಹೇಳಿದ್ದು, ಮತ್ತು ನಾನು ಅವತ್ತಿನಿಂದ ಇವತ್ತವರೆಗೂ ಹೇಗೆ ನಿನಗೋಸ್ಕರ ಕಾಯ್ತಾ ಇದ್ದೆ ಅಂತೆಲ್ಲನೂ ಕೂಡ ಕಥೆಯನ್ನು ವಿವರವಾಗಿ ಪ್ರೀತಿಯಿಂದ ಹೇಳ್ತಾಳೆ. ಎಲ್ಲ ಕಥೆಯನ್ನು ಹೇಳಿದ ಮೇಲೆ ಶಬರಿ ಭಗವಂತನನ್ನು ದರ್ಶನ ಮಾಡಿ ಅವನ ಚರಣಕಮಲಗಳನ್ನು ತನ್ನ ಹೃದಯದಲ್ಲಿ ಧರಿಸ್ಕೊಂಡು ಯೋಗಾಗ್ನಿಯಿಂದ ತನ್ನ ಶರೀರವನ್ನು ತ್ಯಾಗ ಮಾಡಿ ಜೀವಿಗಳು ಮತ್ತೆ ಹುಟ್ಟದೇ ಇರುವಂತಹ ದುರ್ಲಭವಾದಂತಹ ಹರಿಪದದಲ್ಲಿ ಅವಳು ಲೀನವಾಗುತ್ತಾಳೆ. ಅಂದರೆ ಶಬರಿ ಅಷ್ಟು ದಿವಸ ಕಾದಿದ್ದು ಭಗವಂತನ ದರ್ಶನಕ್ಕೆ, ಆ ದರ್ಶನ ಆಯಿತು, ಅವಳಿಗೆ ಮುಕ್ತಿ ಸಿಕ್ತು, ಅವಳು ವಾಪಸ್ ಅವಳ ಜಾಗಕ್ಕೆ ಹೊರಟೋಗ್ತಾಳೆ. ತುಳಸಿದಾಸರು ಹೇಳ್ತಾ ಇದ್ದಾರೆ, ಎಲೆ ಮಾನವರ, ಅಂದರೆ ನಮಗೆ ಅವರು ಬುದ್ಧಿವಾದವನ್ನು ಹೇಳ್ತಾ ಇದ್ದಾರೆ. ಇಲ್ಲಿ ಏನು ಹೇಳ್ತಾರೆ, ಅನೇಕ ರೀತಿಯ ಕರ್ಮಗಳನ್ನು, ಅಧರ್ಮಗಳನ್ನು, ಬೇರೆ ಬೇರೆ ಮತಗಳನ್ನು ತ್ಯಾಗ ಮಾಡಿ, ಇವೆಲ್ಲವೂ ಕೂಡ ಶೋಕ ಪ್ರಧಾನವಾಗಿರುವಂಥದ್ದು. ಅಂದರೆ ಈಗ ನಾವು ಏನೇನೋ ಕೆಲಸಗಳು ಇದು ಮಾಡಬೇಕು, ಅದು ಮಾಡಬೇಕು, ಏನು ಮಾಡಬೇಕು ಅದನ್ನು ಬಿಟ್ಬಿಡ್ತೀವಿ. ನಾವು ಬಂದಿರೋದು ಮನುಷ್ಯ ಜನ್ಮ, ನಮಗೆ ಸಿಕ್ಕಿರೋದು ಏನಕ್ಕೆ, ಏನು ಮಾಡಬೇಕು ಏನೂ ಗೊತ್ತಿಲ್ಲ ನಮಗೆ. ಅದರಿಂದ ಏನು ಮಾಡ್ತಾಯಿದ್ವಿ, ಯಾವುದೋ ಬೇರೆ 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 ರೀತಿಯ ಕೆಲಸಗಳನ್ನು ಮಾಡಿಕೊಂಡು, ಅದರ ಜೊತೆಗೆ ಅಧರ್ಮ ಬೇರೆ ಮಾಡಿಕೊಂಡು, ಆಮೇಲೆ ಯಾವುದೋ ಮತಗಳು ಇದು ಅದು ಅಂದ್ಕೊಂಡು ಇರ್ತೀವಲ್ವ. ಅದನ್ನೆಲ್ಲ ಬಿಡಿ. ಯಾಕೆ ಅಂತಂದರೆ ಇದು ಯಾವುದು ನಮಗೆ ಆನಂದವನ್ನು ಕೊಡುವಂಥದ್ದಲ್ಲ, ಇದೆಲ್ಲ ನಮಗೆ ದುಃಖ ಕೊಡುವಂಥದ್ದೇ. ಭಕ್ತಿ ವಿಶ್ವಾಸಗಳಿಂದ ಶ್ರೀರಾಮನ ಪಾದ ಪದ್ಮಗಳಲ್ಲಿ ಅನುರಾಗವನ್ನು ಇಟ್ಕೊಳ್ಳಿ ಅಂತಂದ್ಬಿಟ್ಟು ಇಲ್ಲಿ ತುಳಸಿದಾಸರು ನಮಗೆ ಹೇಳ್ತಾ ಇದ್ದಾರೆ ಮನುಷ್ಯ ಕುಲಕ್ಕೆ. ಆಯ್ತಾ, ಭಗವಂತನ ವಿಚಾರದಲ್ಲಿ ನೀವು ಮುಳುಗಿ ಅವನಲ್ಲಿ ನೀವು ಪ್ರೀತಿಯನ್ನು ಹೆಚ್ಚು ಮಾಡಿಕೊಳ್ಳಿ ಹೊರತು ಇದು ಯಾವುದೋ ಬೇಡದೇ ಇರುವಂಥ ಕೆಲಸಗಳನ್ನೆಲ್ಲ ಮಾಡಿಕೊಂಡು ನಿಮ್ಮ ಸಮಯವನ್ನು ವ್ಯರ್ಥವಾಗಿ ಕಳಿಬೇಡಿ. ಯಾಕಂದರೆ ಆನಂದದ ಸಾಗರ ಯಾರು ಅಂದರೆ ಭಗವಂತ. ಅವನ ವಿಚಾರದಲ್ಲಿ ಮುಳುಗಿದಾಗ ನಮಗೂ ಆನಂದನೇ ಸಿಗುತ್ತೆ. ಈ ಒಂದು ಪ್ರಪಂಚ ಶೋಕದಲ್ಲಿ ತುಂಬಿರುವಂಥದ್ದು. ನೀವು ಎಷ್ಟೇ ಏನೇ ಮಾಡಿದ್ರು ಕೊನೆಗೆ ನಮ್ಗೆ ಸಿಕ್ಕೋದಿಲ್ಲಿ ದುಃಖ ಅನ್ನೋದೇ. ಸೊ ಅದರಲ್ಲಿ ನಿಮ್ಮ ಸಮಯವನ್ನು ವ್ಯರ್ಥವಾಗಿ ಕಳಿಬೇಡಿ ಅಂತ ನಮಗೆ ಬುದ್ಧಿವಾದ ಹೇಳ್ತಾ ಇದ್ದಾರೆ. ಮುಂದೆ ಇನ್ನೇನು ಹೇಳ್ತಾರೆ ಅನ್ನೋದನ್ನು ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.